ಸೇತುವೆಯ ಕಂಡ ನರರಿಗೆ ಬ್ರಹ್ಮಹತ್ಯದ ಪಾತಕವು ಕೆಡುವುದೆಂದು ಶ್ರುತಿಯು ಮನ್ನಿಸಲು. ಸೇತುವೆಯ ಕಂಡ ನರರಿಗೆ ಬ್ರಹ್ಮಹತ್ಯ ಪಾತಕವು ಕೆಡುವುದೆಂದು ಶ್ರುತಿಯು ಮನ್ನಿಸಲು. ಖ್ಯಾತಬೊಮ್ಮನ ತಲೆಯ ಕಡಿಯೇ ಕರದಲ್ಲಿ ತೊಟ್ಟ ಆತಾಪ ತರಿದ ಸುಕೃತ ಸೇತು ಮುಖದಿಂದ. ಖ್ಯಾತಬೊಮ್ಮನ ತಲೆಯ ಕಡಿಯೇ ಕರದಲ್ಲಿ ತೊಟ್ಟ ಆತಾಪ ತರಿದ ಸುಕೃತ ಸೇತು ಮುಖದಿಂದ. ಸೀತೆಯ ರಸನವನ ಪ್ರತಿಷ್ಠಿಸಿ ನಿಲ್ಲಿಸಿದ. ಸೀತೆಯ ರಸಗವನ ಪ್ರತಿಷ್ಠಿಸಿ ನಿಲ್ಲಿಸಿದ ಜಗನ್ನಾಥ ಹಯವದನ ಭಕ್ತರ ಬಂದು ಕಾಣಿರೋ. ಜಗನ್ನಾಥ ಹಯವದನ ಭಕ್ತರ ಬಂದು ಕಾಣಿರೋ. ಶ್ರೀಕೃಷ್ಣ ಶ್ರುತಿಗಳು ಹೇಳತ್ತಂತೆ, ಸೇತುವೆ ರಾಮದೇವರು ಕಟ್ಟಿದ ಸೇತು ಅದಲ್ಲ, ಶ್ರೀಲಂಕಾ ಪಾಲು ಹಾಕಿದ್ದಾನಲ್ಲ ಸೀತನ ಕರ್ಕೊಂಡು ಹೋಗಲಕ್ಕ. ಆ ಸೇತುನ ನೋಡಿದರೆ ಬ್ರಹ್ಮಹತ್ಯ ದೋಷಗಳೆಲ್ಲ ಪರಿಹಾರ ಆಗತ್ತಂತೆ. ಅದದು ಶ್ರುತಿ ಹೇಳತ್ತಂತೆ ಈ ಮಾತನ್ನಂತ ಹೇಳ್ತಾರೆ. ಖ್ಯಾತಬೊಮ್ಮನ ತಲೆಯ ಕಡಿಯೇ ಕರದಲ್ಲಿ ತೊಟ್ಟ. ಆ ಬ್ರಹ್ಮದೇವರು 5 ತಲೆ ಒಳಗೆ ಒಂದು ತಲೆಯನ್ನು ಕಡಿದ ಕಾರಣದಿಂದ ರುದ್ರದೇವರು ಕಡಿದ್ರು. ರುದ್ರದೇವರಿಗೆ ಕೈಯಲ್ಲಿ ಒಂದು ಕಪಾಲ ಅಂಟ್ಕೊಂಡ್ಬಿಡ್ತು. ಆ ಕಪಾಲ ಪರಿಹಾರ ಆಗಲ್ಲ, ಬ್ರಹ್ಮಹತ್ಯೆ ದೋಷ ಬಂದದೆ. ಆ ಬ್ರಹ್ಮಹತ್ಯೆ ದೋಷ ಹೋಗಬೇಕು ಅಂದರೆ ಸೇತು ಮುಖನ ನೋಡಬೇಕು ಅಂತ, ಸೇತು ನೋಡಬೇಕು ಅಂತ. ಸೇತುನ ನೋಡಿದರೆ ಆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗತ್ತಂತ ಅವರಿಗೆ. ಅದರಿಂದ ನಮ್ಮ ಸೀತೆಯ ಅರಸನಾದ ಶ್ರೀರಾಮಚಂದ್ರ ಮೂರ್ತಿ ಅಲ್ಲಿ ತಗೊಂಡೋಗಿ ರಾಮನಾಥನ ಪ್ರತಿಷ್ಠೆ ಮಾಡಿಸಿದ್ದಾನೆ ಹೊರತು ಭಕ್ತನ ಮೇಲೆ, ತುಂಬ ದೊಡ್ಡ ಭಕ್ತ, ಅಗ್ರಗಣ್ಯರು, ವೈಷ್ಣವ ಅಗ್ರಗಣ್ಯರು ರುದ್ರದೇವರು, ನಕರುದ್ರದೇವರು. ಪಾಪ ಅವರಿಗೆ ಬಂದ ಕಷ್ಟನ ಪರಿಹಾರ ಮಾಡಬೇಕು ಅಂದರೆ ಯಾರಿಂದ ಸಾಧ್ಯ? ಶ್ರೀಹರಿ ಒಬ್ಬಂದನೇ ಸಾಧ್ಯ. ಅದರಿಂದ ತಗೊಂಡೇ ಪ್ರತಿಷ್ಠೆ ಮಾಡಿಸಿ ಅಲ್ಲಿ ಆ ಸೇತುವೆ ದಿವಸ ನೋಡಿ 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 ಬ್ರಹ್ಮಹತ್ಯೆ ದೋಷ ಹೋಗುತ್ತೆ ಅಂತ ನಮಗೆ ಈ ಚಿಕ್ಕ ಊಹಾಭೋಗದ ಮೂಲಕವಾಗಿ ವಾದರಾಜ ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.